ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ರಾತ್ರಿ ಉಳಿದಿರೋ ಅನ್ನದಿಂದ ಅಥವಾ ಲೆಫ್ಟ್ ಓವರ್ ರೈಸಿಂದ ಈ ರೀತಿ ಫ್ಲಫಿ ಆಗಿರ್ತಕ್ಕಂಥ ಒಂದು ಇಡ್ಲಿನ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಹಲವಾರು ಬಾರಿ ನಾವು ರಾತ್ರಿ ಉಳಿದಿರೋ ಅನ್ನದಿಂದ ಚಿತ್ರಾನ್ನ ಆಗಲಿ ಅಥವಾ ಪುಳಿಯೋಗರೆ ಆಗಲಿ ಯಾವುದೇ ಒಂದು ರೈಸ್ ಬಾತ್ನ ಮಾಡಿರ್ತೀವಿ. ಬಟ್ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ಇನ್ಸ್ಟೆಂಟಾಗಿ ಒಂದು ಉಳಿದಿರ್ತಕ್ಕಂಥ ಅನ್ನದಿಂದ ನಾವು ಇಡ್ಲಿನ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ನೋಡ್ಕೊಂಡು ಬಿಡೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಅಥವಾ 1 ಬೌಲ್ ಆಗುವಷ್ಟು ರೈಸ್ ತೊಗೊಂಡಿದ್ದೀನಿ. ಇದು ರಾತ್ರಿ ಮಾಡಿ ಉಳಿದಿರೋ ಅನ್ನನೇ ಬೇಕು, ರಾತ್ರಿ ಉಳಿದಿರ್ತಕ್ಕಂಥ ಅನ್ನನೇ ಬೇಕು ಅಂತೇನಿಲ್ಲ. ನಿಮಗೆ ಅನ್ನ ಇತ್ತು ಅಂತಂದರೆ, ಬಿಸಿ ಇತ್ತು ಅಂದರೆ ತಣ್ಣಗಾದಮೇಲೆ ಈ ರೀತಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ರೈಸ್ನ ತೊಗೊಂಡು ಇನ್ಸ್ಟೆಂಟಾಗಿ ಇಡ್ಲಿ ಮಾಡ್ಕೊಳ್ಬೋದು. ನಾನಿಲ್ಲಿ 1 ಕಪ್ಪು ಆಗುವಷ್ಟು ಅನ್ನನ ಸೇರಿಸ್ಕೊಳ್ತಿದ್ದೀನಿ. ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ಬೆಣ್ಣೆ ರೀತಿಯಲ್ಲಿ ನಾವು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಬೇಕು. ಈ ಒಂದು ನಮಗೆ ಹಿಟ್ಟಿನ ಒಂದು ಅಥವಾ ರೈಸಿಂದ ರುಬ್ಬಿರ್ತಕ್ಕಂಥ ಒಂದು ಕನ್ಸಿಸ್ಟೆನ್ಸಿ ಉದ್ದಿನಬೇಳೆ ರೀತಿಯಲ್ಲಿ ನಮಗೆ ವರ್ಕ್ ಮಾಡುತ್ತೆ. ಹಾಗಾಗಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ನಾನು ಕೂಡ ಇಲ್ಲಿ ಒಂದು ಪಾತ್ರೆಗೆ ರುಬ್ಬಿರ್ತಕ್ಕಂಥ ರೈಸ್ ಬ್ಯಾಟರ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಯಾವ ಕಪ್ಪಿಂದ ನಾವು ಅನ್ನ ತೊಗೊಂಡಿದ್ವಿ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಚಿರೋಟಿ ರವೆ ಅಥವಾ ಉಪ್ಪಿಟ್ಟಿನ ರವೆ, ಸಣ್ಣದಾಗಿರ್ತಕ್ಕಂಥ ಉಪ್ಪಿಟ್ಟು ರವೆ ತೊಗೊಳ್ಳಿ. ಚಿರೋಟಿ ರವೆ ಇತ್ತು ಅಂತಂದರೆ ಚಿರೋಟಿ ರವೆನೂ ಕೂಡ ತೊಗೊಳ್ಬೋದು. ಇವಾಗ 1 ಕಪ್ ಅನ್ನಕ್ಕೆ ರುಬ್ಬಿರ್ತಕ್ಕಂಥ ಬ್ಯಾಟರ್ಗೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಚಿರೋಟಿ ರವೆ ಅಥವಾ ಬಾಂಬೆ ರವೆ ಸೇರಿಸ್ಕೊಂಡಿದ್ದೀನಿ. ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನಾನಿಲ್ಲಿ ಮೊಸರು ಸೇರಿಸ್ಕೊಳ್ತಿದ್ದೀನಿ. ಹುಳಿ ಮೊಸರು ಇತ್ತು ಅಂತಂದರೆ ಅದನ್ನೇ ಹಾಕ್ಕೊಳ್ಳಿ. ಹುಳಿ ಮೊಸರು ಇಲ್ಲ ಅಂತಂದರೆ ಇರೋ ಮೊಸರನ್ನೇ ಹಾಕ್ಕೊಳ್ಬೋದು. ನೋಡಿ, 1 ಕಪ್ಪು ಅನ್ನಕ್ಕೆ 1 ಕಪ್ಪು ಚಿರೋಟಿ ರವೆ, 1 ಕಪ್ಪು ಮೊಸರಾದರೆ ಸಾಕಾಗಿರುತ್ತೆ. ಈ ರೀತಿ ಸೇರಿಸ್ಕೊಂಡಾದಮೇಲೆ ಮೂರನ್ನು ನೀಟಾಗಿ ಒಂದ್ಸರಿ ಕಲಿಸ್ಕೊಳ್ಬೇಕು. ಇನ್ಸ್ಟೆಂಟ್ ಆಗಿರೋದ್ರಿಂದ ಕರೆಕ್ಟಾಗಿ ಈ ಒಂದು ರವೆ ಆಗಲಿ ಮೊಸರಾಗಲಿ ಅನ್ನದ ಒಂದು ಬ್ಯಾಟರ್ ಆಗಲಿ ಹೊಂದ್ಕೊಳ್ಳೋ ರೀತಿಯಲ್ಲಿ ನೀರು ಹಾಕದೆ ಮೊದಲೇ ಮೊಸರಲ್ಲಿ ಈ ರೀತಿ ಕಲಿಸ್ಕೊಳ್ಳಿ. ನಂತರ ನೀವು ಬೇಕು ಅಂದರೆ ಸ್ವಲ್ಪ ನೀರಿಗೆ ಹಾಕ್ಕೊಂಡು ನಾವು ಇಡ್ಲಿ ಹಿಟ್ಟಿನ ಒಂದು ಹದಕ್ಕೆ ಈ ಒಂದು ಹಿಟ್ಟನ್ನು ಅಥವಾ ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ಆಯಿತು. ಆದಷ್ಟು ಯಾವುದೇ ಹಿಟ್ಟು ಅಂದರೆ ದೋಸೆ ಹಿಟ್ಟಾಗಲಿ ಅಥವಾ ಇಡ್ಲಿ ಹಿಟ್ಟಾಗಲಿ ಪಡ್ಡಿನ ಹಿಟ್ಟಾಗಲಿ ಕೈಯಿಂದ ಕಲಿಸೋದು ತುಂಬಾ ಉತ್ತಮ. ಈ ರೀತಿ ಕೈಯಿಂದ ಕಲಿಸಿದಾಗ ಹಿಟ್ಟು ಕರೆಕ್ಟಾಗಿ ಸೆಟ್ಟಾಗುತ್ತೆ, ಹಾಗೆ ನೆನ್ಕೊಳ್ಳುತ್ತೆ. ಅದ್ರ ಜೊತೆಗೆ ಫರ್ಮೆಂಟೇಷನ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಯಾವುದೇ ಹಿಟ್ಟನ್ನಾಗಲಿ ಬ್ರೇಕ್ಫಾಸ್ಟ್ ಹಿಟ್ಟನ್ನು ನಾವು ಕೈಯಿಂದ ಕಲಿಸೋದು ತುಂಬಾ ಉತ್ತಮ. ಇವಾಗ ನೋಡಿ, ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ತಿದ್ದೀನಿ. 1 ಕಪ್ ಮೊಸರಾದರೆ ಸಾಕು. ಮೊಸರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಹಿಟ್ಟನ್ನು ಕಲಸಾದ್ಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಈ ರೀತಿ ಕಲಿಸ್ತಾ ಹೋಗಿ. ಒಟ್ಟಲ್ಲಿ ಗಂಟುಗಳು ಇಲ್ಲದೆ ಇರೋ ರೀತಿಯಲ್ಲಿ ಕರೆಕ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಮುಗೀತು. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ತೀರಾ ನೀರು ಆಗಿರಬಾರ್ದು, ತೀರಾ ಗಟ್ಟಿನೂ ಆಗಿರಬಾರ್ದು. ನೋಡಿ, ಎಲ್ಲೂ ಕೂಡ ಒಂದು ಸ್ವಲ್ಪನೂ ನಮಗೆ ಅನ್ನ ಕಾಣಿಸ್ತಿಲ್ಲ. ಈ ರೀತಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಒಂದೇ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಬಳಸ್ಕೊಳ್ತಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಸೋಡಾ ಅಂತಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಹಾಕೋದ್ರಿಂದ ಇಡ್ಲಿ ಮಲ್ಲಿಗೆ ಹೂವಿನ ರೀತಿಯಲ್ಲಿ ಹಗುರವಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಳ್ತಿದ್ದೀನಿ. ಯಾಕಂದರೆ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಒಂದು 1/4 ಸ್ಪೂನು ಅಥವಾ ಒಂದು ಚಿಟಿಕೆ ಆದರೂ ಅಡುಗೆ ಸೋಡಾ ಬಳಸ್ಕೊಳ್ಳಿ. ಇವಾಗ ಹಾಕಾದ್ಮೇಲೆ ಒಂದ್ಸರಿ ಕೈ ಆಡಿಸ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ನಮಗೆ ರೆಡಿ ಆದರೆ ಸಾಕು. ಇದನ್ನು ಒಂದು 10 ನಿಮಿಷ ನೆನೆಸಿಡೋಣ. ಯಾಕಂದರೆ ರವೆ ಒಂದು ಸ್ವಲ್ಪ ಸೆಟ್ ಆಗಬೇಕು. ಹಾಗಾಗಿ ಒಂದು 10 ನಿಮಿಷ ಮುಚ್ಚಿ ನಾವು ಸೈಡಲ್ಲಿ ರೆಸ್ಟ್ ಮಾಡ್ಕೊಳಕ್ಕೆ ಇಟ್ಬಿಡೋಣ. ಒಂದು ಚಟ್ನಿ ಮಾಡೋಷ್ಟು ಟೈಮ್ ಕೊಟ್ಟರೆ ಸಾಕಾಗಿರುತ್ತೆ. ಇವಾಗ ನೋಡಿ, ಒಂದು 10 ನಿಮಿಷ ಆಗಿತ್ತು. ಮತ್ತೊಂದು ಸರಿ ಕಲಿಸ್ಕೊಳ್ಳೋಣ. ಏನಾದರೂ ನಿಮಗೆ ಗಟ್ಟಿ ಅನಿಸಿತು ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಯಾಕಂದರೆ ರವೆ ಹಾಕಿರೋದ್ರಿಂದ ರವೆ ನೆನ್ಕೊಂಡಾಗ ಒಂದು ಸ್ವಲ್ಪ ಹಿಟ್ಟಿನ ಕನ್ಸಿಸ್ಟೆನ್ಸಿ ನಮಗೆ ಗಟ್ಟಿ ಅನ್ನಿಸ್ಬೋದು. ಹಾಗಾಗಿ ನಂದೇನು ಇಲ್ಲಿ ಗಟ್ಟಿ ಅನ್ನಿಸ್ತಿರಲಿಲ್ಲ. ಹಾಗಾಗಿ ನಾನು ನೀರನ್ನ ಸೇರಿಸ್ಕೊಳ್ತಿಲ್ಲ. ನೋಡಿ, ರವೆ ಕೂಡ ಕರೆಕ್ಟಾಗಿ ನೆನ್ಕೊಂಡಿರುತ್ತೆ. ನೀವು ಬೇಕು ಅಂತಂದರೆ ನೀರನ್ನ ಸೇರಿಸ್ಕೊಂಡು ಒಂದು ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಸಾಕು. ಈ ರೀತಿ ನೆನೆಯೋಕೆ ಇಟ್ಟಾದಮೇಲೆ ನಾವು ಬಳಸುವಾಗ ಮತ್ತೊಂದು ಸರಿ ನೀಟಾಗಿ ಕೈ ಆಡಿಸ್ಕೊಳ್ಬೇಕಾಗತ್ತೆ. ಆವಾಗ ಕರೆಕ್ಟಾಗಿ ಹಿಟ್ಟು ಸೆಟ್ ಆಗಿರುತ್ತೆ. ಈ ಸೈಡಲ್ಲಿ ನಾನು ಇಡ್ಲಿ ಪಾತ್ರೆ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಹೋಲ್ ಎಲ್ಲ ಕಡೆನೂ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನಾರ್ಮಲಾಗಿ ನಾವು ಯಾವ ರೀತಿ ಇಡ್ಲಿ ಹಿಟ್ಟನ್ನು ಪ್ಲೇಟಿಗೆ ಹಾಕ್ತೀವಿ ಅದೇ ರೀತಿಯಲ್ಲಿ ಹಾಕ್ತಾ ಹೋದರೆ ಆಯಿತು. ನೋಡಿ, ಈ ರೀತಿಯಲ್ಲಿ ಹಿಟ್ಟನ್ನು ಹಾಕಿ ಒಂದು ಸ್ವಲ್ಪ ನಾವು ಟ್ಯಾಪ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಇಲ್ಲಿ ನಾನು ತೊಗೊಂಡಿರ್ತಕ್ಕಂಥ 1 ಬಟ್ಲು ಅನ್ನದಿಂದ ನಾನು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಬ್ಯಾಟರಲ್ಲಿ 2 ಪ್ಲೇಟ್ಗೆ ಆಗುವಷ್ಟು ಇಡ್ಲಿ ಹಿಟ್ಟು ರೆಡಿಯಾಗಿತ್ತು. ಹಾಗಾಗಿ 2 ಪ್ಲೇಟ್ ಹಾಕ್ತಿದ್ದೀನಿ. ಈ ಸೈಡಲ್ಲೇ ಆಲ್ರೆಡಿ ನಾನು
ಈ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಬೇಯಿಸೋಕೆ ಇಟ್ಕೊಂಡಿದ್ದೆ. ನೀರು ಕೂಡ ಕರೆಕ್ಟಾಗಿ ಕುದೀತಾ ಇತ್ತು. ಆ ಟೈಮಲ್ಲಿ ನಾನು ರೆಡಿ ಮಾಡಿರ್ತಕ್ಕಂಥ ಒಂದು ಇಡ್ಲಿ ಪ್ಲೇಟ್ಸ್ನ ಈ ರೀತಿ ಜೋಡಿಸ್ಕೊಂಡು ಮೇಲ್ಗಡೆಯಿಂದ ಪ್ಲೇಟ್ನ ಅಥವಾ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ನಿಮಗೆ ಟೈಮ್ ಇತ್ತು ಅಂತಂದರೆ ಲೋ ಫ್ಲೇಮಲ್ಲಿ ಒಂದು 7ರಿಂದ 8 ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ರೈಸಿಂದ ಮಾಡಿರ್ತಕ್ಕಂಥ ಒಂದು ಫ್ಲಫಿ ಆಗಿರ್ತಕ್ಕಂಥ ಇಡ್ಲಿ ರೆಡಿಯಾಗಿದೆ. ನೋಡ್ತಿದ್ದೀರಿ, ಒಂದು 7ರಿಂದ 8 ನಿಮಿಷ ಆದಮೇಲೆ ನಾನು ಪ್ಲೇಟ್ ತೆಗೆದು ತೋರಿಸ್ತಿದ್ದೀನಿ. ಪರ್ಫೆಕ್ಟಾಗಿ ಉಬ್ಕೊಂಡಿತ್ತು. ಚಿಟಿಕೆ ಅಡುಗೆ ಸೋಡಾ ಮಾತ್ರ ನಾವಿಲ್ಲಿ ಬಳಸಿರೋದು, ಆದರೂ ಕೂಡ ಸೂಪರಾಗಿ ಇಡ್ಲಿ ಉಬ್ಕೊಂಡು ಬಂದಿದೆ. ನೋಡ್ತಿರ್ಬೋದು ನೀವು, 2 ಪ್ಲೇಟ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಇಡ್ಲಿ ಉಬ್ಕೊಂಡಿದೆ. ಈ ರೀತಿ ಅನ್ನ ಉಳಿದಾಗ ನಾವು ಆಲ್ರೆಡಿ ಸಾಕಷ್ಟು ಸಾರಿ ರೈಸ್ ಬಾತ್ ಮಾಡಿರ್ತೀವಿ. ಒಂದ್ಸರಿ ಈ ರೀತಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಕೆಳಗಡೆ ಇಳಿಸಾದ್ಮೇಲೆ ಅಂದರೆ ಪ್ಲೇಟ್ನ ತೆಗೆದಾದ್ಮೇಲೆ ಸಡನ್ಲಿ ತೆಗಿಯೋಕ್ಕೆ ಹೋಗಬಾರ್ದು. ಒಂದು 2 ನಿಮಿಷ ಟೈಮ್ ಕೊಟ್ಕೊಳ್ಳಿ, ಅಥವಾ 1 ನಿಮಿಷ ಆದರೂ ಟೈಮ್ ಕೊಟ್ಕೊಂಡು ಆಮೇಲೆ ಈ ರೀತಿ ಒಂದು ಸ್ವಲ್ಪ ಎಡ್ಜಸ್ನ ಬಿಡಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಇಡ್ಲಿ ರೆಡಿ. ನೋಡಿ ಎಷ್ಟು ಹಗುರವಾಗಿದೆ ಅಂತಂದರೆ, ನೀವು ನೋಡ್ತಿರ್ಬೋದು ಕಲರ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿರುತ್ತೆ, ವೈಟಲ್ಲೇ ಬಂದಿರುತ್ತೆ. ಹಗುರು ಕೂಡ ಇಡ್ಲಿ ಹಗುರವಾಗಿರುತ್ತೆ. ನಮಗೆ ಒಂದು ಸ್ವಲ್ಪ ಹೋಲ್ ಕಾಣಿಸ್ತಿದೆ ಅಂತಂದರೆ ಇಡ್ಲಿ ಹಗುರವಾಗಿದೆ ಅಂತಲೇ ಅರ್ಥ. ಹೊರಗಡೆಯಿಂದ ಅಷ್ಟೇ ಅಲ್ಲ, ಒಳಗಡೆಯಿಂದ ಕೂಡ ಅಷ್ಟೇ ಪರ್ಫೆಕ್ಟಾಗಿರುತ್ತೆ. ನಾನಿಲ್ಲಿ ಒಂದು 2 ಪ್ಲೇಟ್ ಹಾಕಿಟ್ಕೊಂಡಿದ್ದೆ. ಒಂದು 2 ಪ್ಲೇಟು ಮೇಲ್ಗಡೆ, ಒಂದು ಪ್ಲೇಟಿಗೆ ಒಂದೇ ಒಂದು ಕಡಿಮೆ ಆಗಿತ್ತು, ಅಂದರೆ 2.5 ಪ್ಲೇಟು ಅಷ್ಟು ಇಡ್ಲಿ ರೆಡಿಯಾಗಿತ್ತು. ನೋಡಿ, ಈ ರೀತಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಇಡ್ಲಿನ ನಾವು ಉಳಿದಿರೋ ಅನ್ನದಿಂದ ಮಾಡ್ಕೊಳ್ಬೋದು. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಉಳಿದಿರ್ತಕ್ಕಂಥ ಅನ್ನದಿಂದ ವೆಜಿಟೇಬಲ್ನ ಬಳಸ್ಕೊಂಡು ಉತ್ತರ ಕರ್ನಾಟಕ ಸೈಡಲ್ಲಿ ಮಾಡ್ತಕ್ಕಂಥ ಒಂದು ತಾಲಿಪಟ್ಟು ರೆಸಿಪಿ ಕೂಡ ಯಾವ ರೀತಿ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಹಾಗೆ ಇದೇ ರೀತಿಯಲ್ಲಿ ಉಳಿದಿರೋ ಅನ್ನದಿಂದ ನಾನು ದೋಸೆ ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಒಂದ್ಸರಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ನೋಡಿ, ಒಳಗಡೆಯಿಂದ ಕೂಡ ಅಷ್ಟೇ ಪರ್ಫೆಕ್ಟಾಗಿಯೇ ಇಡ್ಲಿ ಸ್ಮೂತಾಗಿ ರೆಡಿಯಾಗಿ ಬಂದಿರುತ್ತೆ. ಇದಕ್ಕೆ ನಾನು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ನೀವು ಬೇಕು ಅಂದರೆ ಸಾಂಬಾರು ಕೂಡ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಲೆಫ್ಟ್ ಓವರ್ ರೈಸ್ ಇಡ್ಲಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.